வா லக்ஷ்மன், ரொம்ப லேட் பண்ணிட்டேன். பார்க்கண்ணா. ಇದು ಬಂದು ಒಂದು ಬೋರ್ವೆಲ್ ಕತೆ. ವೈರ್ ಕೆಪಾಸಿಟರ್ ಬೆಂಗಳೂರಿನಲ್ಲಿ ನಾಗರಾಜ್ ಅಂತ ಒಬ್ಬರು ಇತ್ತು. ಸರಿ ಕಣ. கஸ்டமர் இந்திரா நகர். நாளைக்கு ஸ்கேனிங் பண்ணி பார்க்கலாம். ಅವರು ಇರೋ ಟೈಮ್ನಲ್ಲಿ ಮೋಟರ್ வெளியில எடுத்து பார்த்தா சொல்ல முடியலையா? ನಾವು ಅವ್ರ ಮನೆಗೂ ಬೋರ್ವೆಲ್ ಕೆಲಸ ಮಾಡಿಕೊಟ್ಟಿದ್ದೀವಿ. ಈಗ ಅವರು ಇಲ್ಲ. ಅವ್ರ ಮೈಂಡಿಗೆ ಮನೆಯಲ್ಲಿ ಇದಾರಲ್ಲ, ಅವ್ರ ಮೈಂಡಿಗೆ ಹೇಳಿ ನಮಸ್ಕಾರ, ಅವ್ರ ಮೊಬೈಲಲ್ಲಿ ಸರ್ಚ್ ಮಾಡಿ ಅಂತ ಅಲ್ಲಿಂದ ನಂಬರ್ ತೊಗೊಂಡ್ಬಿಟ್ಟು ನನಗೂ ಫೋನ್ ಮಾಡಿದ್ವಿ. ಬೋರ್ವೆಲ್ಲು ಈ ವಿಡಿಯೋ ಫೋನ್ ಮಾಡಿ ಮೇಲೆ ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ, రెండు ಕೈಲಿ ಶೇರ್ ಮಾಡಿ ಸರ್. ವಾಮ ಫಸ್ಟು ಬಂದು ನಮ್ಮ ಯಾವಾಗಲೂ ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡೋದು. ಈ ಸೈಟಿಗೆ ಸೈಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಮಾಡಿಬಿಟ್ಟು ಹೇಳಿದ್ದೀವಿ ಏನಂತ, ಏನು ಕಂಟಿನ್ಯೂಟಿ ಸಿಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಬೋರ್ನಲ್ಲಿ ಕೆಲ್ಲಾಕ್ಬಿಟ್ಟು ನೋಡಿದ್ದೀವಿ, ನೀರು ಇಲ್ಲ. ಒಂಟ್ರಂಚಿಲ್ಲ ಪೈಪಾರ ಒಣ್ಣೆ ಕಲ್ತಾನ ಕೆಲ್ಲಾಕ್ತಾರೆ ನೋಡಿ. ಆಮೇಲೆ ನಾನು ಚೆಕ್ ಮಾಡಿಬಿಟ್ಟು ನೀರು ಐತಲ್ಲ, ಏನು ಮೆಜರ್ ಮಾಡ್ಬೋದು ಬೇಡ ಅಂತ ಹೇಳಿದ್ದೀವಿ. ಫಸ್ಟ್ ಅವ್ರಿಗೆ ಏನು ಹೇಳಿದ್ದೀವಿ ಅಂದರೆ, ನಾಳೆ ಬಂದು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಲಿ. ನಾವು ದುರ್ಗಾ ಕಡೂರ್ಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದೀವಿ ಅಂತ. ಈಗ ಟ್ರೈನಲ್ಲಿ ಹೋಗ್ಬಿಟ್ಟು ನೋಡ್ತಾ ಇದ್ದೀವಿ. ಇದು ಏನದು ಕಡೂರು ದೇವಸ್ಥಾನ. ಇಲ್ಲಿ ಬಂದು ಇಲ್ಲಿ ಬರೋರು ಎಲ್ಲರೂ ಸರಿ ಅವರವರ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ ಥ್ಯಾಂಕ್ಸ್ ಹೇಳೋಕ್ಕೆ ದೇವರ ಹತ್ರ ಬರ್ತಾರೆ, ಬಂದುಬಿಟ್ಟು ಹೋಗ್ತಾರೆ. ಅವರಿಗೆ ಮೆಡಿಕಲು ಪ್ರಾಬ್ಲಮ್ ಇದ್ದರೂ ಸರಿ, ಬೇರೇನೋ ಬಿಸ್ನೆಸ್ ಪ್ರಾಬ್ಲಮ್ ಇದ್ದರೂ ಸರಿ, ಏನು ಪರ್ಸನಲ್ ಪ್ರಾಬ್ಲಮ್ ಇದ್ದರೂ ಸರಿ, ಇಲ್ಲಿಗೆ ಬಂದು ವೀಡಿಯೋನಲ್ಲೇ ಸರಿನಾ, ಕ್ಯಾಮರಾನಲ್ಲೇ ಅವ್ರು ಬಂದು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ತುಂಬ ಸಕ್ಸಸ್ಸಿಂಗ್ ಆಗುತ್ತೆ. ನೋಡಿ, ಇವರೇ ಗುರುಜಿ ಅವರು. ಇವರು ಎಲ್ಲದಕ್ಕೂ ಆಲೋಚನೆ ಹೇಳುತ್ತಾರೆ, ಎಲ್ಲದಕ್ಕೂ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡ್ತಾರೆ. ನಾವು ಇಲ್ಲಿಗೆ ಬಂದಿದ್ದೀವಿ, ದರ್ಶನ ಮಾಡಿದ್ದೀವಿ, ಆಮೇಲೆ ಬಂದ್ಬಿಟ್ಟು ಇದು ಏನಾಯ್ತು ಅಂತ ಕತೆ ಹೇಳ್ತೀವಿ. ಏನಾಗಿದೆ ಕ್ಯಾಮರಾ ಕ್ಯಾಮರಾ ನೆಕ್ಸ್ಟ್ ಏನು ಯಾವಾಗಲೂ ಸರಿ ನಾವು ಮುಸ್ಲಿಂ ಮಾಡೋದು ಸರಿ. ನೀವು ನಮಗೆ ಮೋಸ ಮಾಡೋದು, ನೀವು ನಮಗೆ ಮೋಸ ಮಾಡೋದು, ನಾನು ನಿಮಗೆ ಮೋಸ ಮಾಡೋದು, ಮೇಲೆ ಲೆಕ್ಕಾಚಾರ ಎಲ್ಲ ಕೆಲಸ. ನನ್ನ ಹತ್ರ ಅಮೌಂಟು ಜಾಸ್ತಿ, ಬಟ್ ಮಿಸ್ಲೇನಿಂಗ್ ಇಲ್ಲ ಸರಿನಾ. ಸರಿಯಿಂದ ಏನಾಗಿದೆ ಅಂದರೆ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ವಿ, ಅಮ್ಮ ಖರ್ಚು ಯಾವುದು ಆಗೋದು ಬೇಡ, ಹಂಗೆ ನೀರು ಬಂದ್ಬಿಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಅದೇ ಥರನೇ ಮೋಟ್ರ್ ಗಿಟ್ರೆಲ್ಲ ಏನು ಕೆಟ್ಟೋಗಿಲ್ಲ,
ನೀರು ಬಂದುಬಿಟ್ಟಿದೆ. ಏನು ಪ್ರಾಬ್ಲಮ್ ಬಂತು, ಜಸ್ಟ್ ವೈರ್ ಕಟ್ಟಾಗಿದೆ ಅಷ್ಟೇ, ಸರಿನಾ. ಇದು ಕಸ್ಟಮರ್ಗೆ ಗೊತ್ತಾಗುತ್ತಾ? ಕಸ್ಟಮರ್ಗೆ ಗೊತ್ತಾಗಲ್ಲ. ನಾವು ಮೋಟ್ರ್ ಸರಿ ಇಲ್ಲ, ಬೇರೆ ಮೋಟ್ರು ನೀವು ಮಾಡಬೇಕು, ಇಲ್ಲಾಂತ ಈ ಮೋಟ್ರ್ ಸರಿ ಇಲ್ಲ, ರಿಪೇರ್ ಮಾಡ್ಕೊಂಡು ಅಂತ ರಿಪೇರ್ ಮಾಡ್ಕೊಂಡ್ಬಿಟ್ಟು ಬಂದಿದೆ ಅಂತ ತಿರ್ಗಿ ಅದೇ ಮೋಟ್ರ್ ರೀಪ್ಲೇಸ್ ಮಾಡ್ಬೋದು, ಅದಕ್ಕೆ ಚಾರ್ಜಸ್ ಮಾಡ್ಬೋದು. ಅದಕ್ಕೂ ಒಂದು ತಿಂಗಳು ಗ್ಯಾರಂಟಿ ಇಲ್ಲ, ಸರಿನಾ. ಹೋದ ಮೇಲೆ ಕ್ಲೋಸ್ ಮಾಡಿ. ಬಟ್ ನಾವು ಆ ಥರ ಮಾಡಿ ಏನು ವಿಡಿಯೋ ಮಾಡ್ಕೊಡ್ತೀವಿ, ಏನೇನು ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನಾಲೆಡ್ಜ್ ಇರೋರು ಹೇಳ್ಬಿಡ್ತಾರೆ, ಇಲ್ಲ ಈ ಟೈಮ್ ಇದೇನು ಬಂದು ಮಿಸ್ಗೇನ್ ಮಾಡ್ತಾರೆ, ಈ ಥರ ಮಾಡೋಂಗೆ ಇಲ್ಲ, ಇಲ್ಲಲ್ಲ ಇವರು ಕರೆಕ್ಟಾಗಿ ಮಾಡ್ತಾಯಿದ್ದಾರೆ ಅಂತ ಎಲ್ಲನೂ ಹೇಳ್ಬೋದು. ಇದನ್ನು ಹೇಳ್ಬೋದು, ಅದನ್ನು ಹೇಳ್ಬೋದು, ಸರಿನಾ. ಇದು ಕಡೂರಿಂದ ರೈಲ್ವೆ ಸ್ಟೇಷನ್ಗೆ ಬರ್ತಾಯಿದ್ದೀವಿ ನಾವು. ಆ ಟೈಮ್ನಲ್ಲಿ ವೀಡಿಯೋ ಮಾಡಿದ್ದೀವಿ, ನಿಮಗೆ ನೀವು ನೋಡ್ತಾ ಇದ್ದೀರ, ಸರಿನಾ. ನಿಮಗೆ ಯಾವುದು ಪ್ರಾಬ್ಲಮ್ ಇದ್ದರೂ ಸರಿ, ಕಡೂರು ದೇವಸ್ಥಾನ ಹೋಗ್ಬಿಟ್ಟು ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೆಯಿಂದೆ ಮೊಬೈಲ್ನಲ್ಲಿ ವೀಡಿಯೋ ನೋಡಿಬಿಟ್ಟು ದೇವರ ಪ್ರಾರ್ಥನೆ ಕೊಂಡ್ಬೋದು. 11 ರೂಪೀಸು ನಿಮ್ಮ ಮನೇಲಿ ಇಟ್ಕೊಂಡ್ಬಿಟ್ಟು ಇದು ಮಾಡಿದರೆ, ಒಂದು ಬಟ್ಟೆನಲ್ಲಿ ಇದು ಮಾಡಿಬಿಟ್ಟು ಕೆಲಸ ಆದಮೇಲೆ ಬರ್ತೀವಿ ಅಂತ ಹೇಳಿದರೆ ನೀವು ಧಾರಾಳವಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಕಡೂರಿಂದ ಚಿಕ್ಕಮಂಗ್ಳೂರು ರೂಟ್ ಹೋಗ್ನಲ್ಲಿ ಸರಸ್ವತಿಪುರ ಅಂತ ರೂಟ್ ಐತೆ, ಅಲ್ಲಿಂದ ಹೋಗ್ಬೇಕು. ರೈಲ್ವೆ ಸ್ಟೇಷನಿಂದ 50 ರೂಪಾಯಿ ಕೊಟ್ಟರೆ ಆಟೋ ಅವರು ಡ್ರಾಪ್ ಮಾಡ್ತಾರೆ. ಬಟ್ ಮಿನಿಮಮ್ ಬಂದು 4 ಜನ ಇರಬೇಕು, ಅದು ಲೆಕ್ಕಾಚಾರ ಅವ್ರಿಗೆ. ಒಬ್ಬರೇ ಹೋಗಿದ್ರು 200, 4 ಜನ ಹೋಗಿದ್ರು 200. ನೋಡಿ, ಸ್ಕ್ಯಾನಿಂಗ್ ಅವರು ಸ್ಕ್ಯಾನಿಂಗ್ ಮಾಡ್ತಾಯಿದ್ದಾರೆ. ಬಟ್ ಇದು ಸ್ಕ್ಯಾನಿಂಗ್ ಬಂದು ಈ ಪಾರ್ಟ್ ಇದು ಇಲ್ಲ, ಬೇರೆಯವ್ರದ್ದು ನಾನು ಆ್ಯಡ್ ಮಾಡಿದ್ದೀವಿ. ಯಾಕಂದರೆ ನಾನು ಇಲ್ಲ ಅಲ್ಲ, ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ಅಂತ ತೋರ್ಸೋಕ್ಕೆ ನಿಮ್ಗೆ ಹೇಳಿದ್ದೀನಿ. ಫಸ್ಟು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು, ನೆಕ್ಸ್ಟು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕು, ನೆಕ್ಸ್ಟ್ ಜೀಪ್ ಬಂದ ಅವ್ರ ಕೆಲಸ ಅವ್ರು ಟೈಮಿಂಗ್ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ನಾವು ಟ್ರೈ ಮಾಡ್ತಾ ಇದ್ದೀವಿ. ಏನು ಹೇಳಿದ್ದೀವಿ, ಅಮ್ಮ ನಾಳೆ ಸ್ಕ್ಯಾನಿಂಗ್ ಮಾಡ್ತಾರೆ, ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಟೆಂಪಲ್ಗೆ ಹೋಗ್ಬಿಟ್ಟು ಬಂದುಬಿಟ್ಟು ನೆಕ್ಸ್ಟ್ ದಿವಸ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಎರ್ಲಿ ಮಾರ್ನಿಂಗ್ ಬರ್ತೀವಿ ಅಂತ ಹೇಳಿದ್ವಿ, ಬಂದುಬಿಟ್ಟಿದ್ದಾರೆ. ಹೋಗ್ಬಿಟ್ಟು 7 ಗಂಟೆ ಹೋಗೋದು, ಬಂದುಬಿಟ್ಟಿದ್ದಾರೆ. ಇವರೇ ಲಕ್ಷ್ಮಣ್, ನಮ್ಮದು ಯಾವುದು ಕೆಲಸ ಆದರೂ ಇವರೇ ಮಾಡಿಕೊಡ್ತಾರೆ, ಸರಿನಾ. ಜನ ಬಂದು ನಮ್ಮನ್ನ ನಂಬ್ತಾರೆ, ನಾನು ಇವರೇ ನಂಬ್ತೀವಿ, ಸರಿನಾ. ನಾವು ಯಾವಾಗಲೂ ಒಂದು ಪೂಜೆ ಮಾಡಿಬಿಟ್ಟು ಶುರು ಮಾಡಿ ಪೂಜೆ ಮಾಡಿದ್ದೀವಿ. ನಾನು ಸ್ವಲ್ಪ ಫ್ಯಾಟ್ ಹಾಕ್ಬಿಡ್ತೀವಿ, ಕಂಟ್ರೋಲ್ ಮಾಡಬೇಕು. BP ಶುಗರ್ ಎಲ್ಲ ಐತೆ, ಸರಿನಾ. ಚಾಕ್ಲೇಟು ನಾವು ಮಾಮೂಲು ಕೊಡುವುದು, ನನಗೆ ಹೆಸರೇ ಚಾಕ್ಲೇಟ್ ಅಂತ ಇದೆ. ನೆಕ್ಸ್ಟ್ ಬಂದು ஒன்றும் கவலைப்படாதீங்க, எதுக்கும் கவலைப்படாதீங்க. ವೈರ್ ಬಂದು ಡಿಸ್ಕನೆಕ್ಟ್ ಮಾಡಬೇಕು, ಓಪನ್ ಆಗೈತೆ, ಸರಿನಾ. ಪಕ್ಕದ ಮನೆಯವ್ರಿಗೆ ಯಾವ್ದು ಡಿಸ್ಟರ್ಬೆನ್ಸ್ ನೈಟ್ ಬಂದಿದ್ದೀವಿ, ನೆಕ್ಸ್ಟ್ ಡೇ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ದೀವಿ, ಸರಿನಾ. ಈಗ ಕೆಲಸ ಮಾಡ್ಕೊ ಬಂದು ಅಡಿಷನಲ್ ಕೇರ್ ತೊಗೊಳ್ತಾ ಇದ್ದೀವಿ. ಇದಕ್ಕೆ ಬಂದು 2 ಜನ ಸಾಕು, ನಾನು 4 ಜನ ಕರ್ಕೊಂಡು ಹೋಗ್ತೀವಿ, ಏನು ಪ್ರಾಬ್ಲಮ್ ಬರುವುದು ಬೇಡ ಅಂತ. ತುಂಬ ನೀಟಾಗಿ ಮಾಡಿದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ, ವೈರ್ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ, ಸರಿನಾ. ಸರಿ ವೈರ್ದ ಮಿಸ್ಟೇಕ್ ಇಟ್ಕೊಮ್ಮ, ಏನೋ ಪಾಕ. ಅಮ್ಮ ಪ್ಲಾನಿಂಗ್ ಕರೆಕ್ಟಾಗಿ பண்ணிங்கம்மா. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋಕ್ಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮೇಲೆ ಕಡೆ ಬೆಲ್ ಬಟನ್ ನೀವು ಇದು ಮಾಡಿದ್ರೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ, ದಯವಿಟ್ಟು ಮಾಡಿ. டெப்த்து 325 இருக்கணும்னு நான் நினச்சேன், ஆனால் 200 தான் இருக்குன்றாரு.
ಎಲ್ಲ ಪ್ರತಿಯೊಂದು ಕೆಲಸ ಏನಿದ್ರು ಸರಿ ಫಸ್ಟ್ ಸೈಟ್ ಇನ್ಸ್ಪೆಕ್ಷನ್ ನಾವು 5,000 ಚಾರ್ಜ್ ಆಗುತ್ತೆ. ಗೋಲ್ಡನ್ ಏನಿದ್ರು ಸರಿ ನಂದು ಬಂದು ಕಾಂಪಿಟೇಟಿವ್ ರೇಟ್ ಇರಲ್ಲ, ಜೆನ್ಯೂನ್ ರೇಟ್ ಇರುತ್ತೆ, ಪ್ಲಸ್ ರೀಸನಬಲ್ ರೇಟು, ರೀಸನಬಲ್ ವರ್ಕ್. ಸರಿನಾ? ಪ್ರೊಫೆಷನಲ್ ವರ್ಕು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಗರಬತ್ತಿ ಕಡಿಮೆ ಆಗ್ತಾ ಇದೆ, ಕೆಲಸ ಟೈಮು ಕಡಿಮೆ ಆಗ್ತಾ ಇದೆ. ಲಿಫ್ಟ್ ಮಾಡಿಬಿಟ್ರು. ಮೋಟ್ರ್ ಚೆನ್ನಾಗಿ ಬಂದಿದೆ. ಇದುವಾ ಹೆಂಗಿದೆ ನೋಡಿ. ಓಕೆ, ರೈಟ್ ರೈಟ್. ಇದೇ ಬೆಸ್ಟ್ ಆಗಿದೆ ಅಷ್ಟೇ, ಬೇರೆ ಏನು ಫಾಲ್ಟ್ ಇಲ್ಲ. ಹಾಂ, ಕಸ್ಟಮರ್ಗೆ ಏನೇನು ಗೊತ್ತಾಗತ್ತೆ ಅದಕ್ಕೆ ಹೇಳ್ಬೋದು. ಮೋಟ್ರ್ ಹೋಗ್ಬಿಟ್ಟಿದೆ, ಬೇರೆ ಚೇಂಜ್ ಮಾಡಬೇಕು, ಇಲ್ಲ ಇದೇ ರಿಪೇರ್ ಮಾಡಬೇಕು ಅಂತ ಏನು ಬೇಕಂದ್ರೆ ಹೇಳ್ಬೋದು. ಸರಿನಾ? ಯಾಕಂದ್ರೆ ಅವ್ರು ಏನು ತೆಗಿಕೆ ರಿಮೂವ್ ಮಾಡೋಕ್ಕೆ ತುಂಬ ಕಡಿಮೆ ಚಾರ್ಜ್ ಮಾಡಿರ್ಬೋದು. ಅವ್ರು ಏನು ಮಾಡ್ತಾರೆ, ಮೋಟ್ರ್ ರಿಪೇರ್ ಹೋಗಿದೆ ಅಂತ ಅದ್ಮೇಲೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನಾವೇನು ಮಾಡ್ತೀವಿ, 1,000 ರೂಪಾಯಿ 200 ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ. ಸರಿನಾ? ಕರೆಕ್ಟಾಗಿ ಕೆಲಸ ಮಾಡ್ಕೊಡ್ತೀವಿ. ಏನಿದೆ ಬೇಸ್ತು ನೀವು ಕೊಡ್ಬೋದು. ಸರಿ, ನಾರಿಗೆ ನೀವೇನು ಮಾಡ್ತೀರಾ, 1,000 200 ರೂಪಾಯಿ ಕೊಟ್ಬಿಟ್ಟು 20,000 ರೂಪಾಯಿ ಲಾಸ್. ನಮ್ದು ಹಂಗಿಲ್ಲ. ಯಾರಿದ್ರು ಸರಿ ಕೆಲಸ கொஞ்சம் கரெக்டாக அடிச்சிருங்கம்மா. சரியா? ஓகே, ஃபைனல் பண்ணியாச்சு. திருப்பி வராத மாதிரி பண்ணி ಕೊಟ್ಟಿದ್ದಾರೆ. ಟೀ ತಗೋತಾ ಇದ್ದಾರೆ. ನಾರ್ಮಲ್ ಆಗಿ ಕಸ್ಟಮರ್ಗಳು ಅದೆಲ್ಲ ಕೊಡಲ್ಲ, ನಾನು ಹೇಳ್ಬಿಡ್ತೀವಿ 4. ಬಟ್ ನಾನು ಕುಡಿಯಲ್ಲ, ಅವ್ರು ಕುಡಿಯುತ್ತಾರೆ. ಇದು ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ವೈರ್ ಜಾಯಿನ್ ಮಾಡೋದು ಅವರಿಗೆ ಮಾಡೋಕ್ಕೆ ಹೇಳಿದ್ವಿ, ಅವರೇ ಮಾಡಿದ್ದಾರೆ. ಏನು ಮಾಡ್ತಾ ಇದ್ದಾರೆ ನೋಡಿ ಗೊತ್ತಾಗತ್ತೆ. ವಾಟರ್ ಪ್ರೂಫ್ ಟೇಪ್ ಹಾಕಿದ್ದಾರೆ. ಇದು ಒಂದು ಬೋರ್ವೆಲ್ ಕಥೆ ಥರ ಇಟ್ಕೊಳ್ಬೇಡ, ರಿಯಲು ಆಗಿದ್ದು ಹೇಳ್ತಾ ಇದ್ವಿ. ಏನು ಹೆಡ್ಡಿಂಗ್ ಕೊಡೋಣ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸರಿನಾ? ಇದು ವಿಡಿಯೋ ಅಪ್ಲೋಡ್ ಮಾಡಿ ಮೇಲೇ ಹೆಡ್ಡಿಂಗ್ ಡಿಸೈಡ್ ಮಾಡಬೇಕು. ಟೇಪ್ ಹಿಂಗೆ ಹಾಕಿದ್ದಾರೆ ನೋಡಿ. ಉಲ್ಟಾಲ್ ஒன்று பண்ணுங்க. ரைட்டு. நெக்ஸ்ட் இதை ஃபாலோ பண்ண ட்ரை பண்ணுங்க. ಕೇಳಿದ್ದೀವಿ, அவ்வளோதான். சரி கண்ணா, இந்த வீடியோவில் என்ட்ரி ஆகிடுமா. மோட்ரு இருக்கிறது வந்து 200 ஃபீட்டு. மோட்ரு நல்லா இருக்குது, ஒயர் பல்ஜாக இருக்குன்னு சேஞ்ச் பண்ணிக்கிறோம். நெக்ஸ்ட்டு வந்து மேலே வந்து ஒரு ஜாயிண்ட் ஒன்று இருக்குது. ನೀರು ಬಂತು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸಿ ಯು. ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ನಾವು ಮೀಟ್ ಮಾಡೋಣ. ಓಕೆ, ಅಷ್ಟೇ. ಜಾಯಿಂಟಮ್ಮ, ಜಾಯಿಂಟ್ ಇದೆಲ್ಲ ಅದು ಜಾಯಿಂಟ್ ಎತ್ತಿನ ಡೈಲಮ್ಮ இருக்கு. ಜಾಯಿಂಟ್ ಎತ್ತಿನ ಡೈಲ இருக்கு. அவ்வளோ பெரிய நெட்டு வேணுமாம்மா?
ನೀನು ಬಿಡು ಈ ಕತೆ ಕಟ್ ಮಾಡಿ ಜಾಯಿಂಟ್ ಹಾಕೊಂಡ್ಬಿಡೋಣ. ಜಾಯಿಂಟ್ ಇರ್ತದೆ ಹೀಗೆ ಜಾಯಿಂಟ್ ಹಂಗೆ ಕಟ್ಕೊಂಡು ಕೀಲ ಕಟ್ಟಿಸೋದು ಕೀಲ ಕಟ್ಟಿಸೋದು ಕಟ್ಟ ಜಲ್ದಿ ಸ್ಫೋಟ ಕಟ್ಟಾವ. அவங்க ஒயர் கட் பண்ண ஒயர் தானே அது? கட் பண்ணி கரெக்டாக அங்கே கட்டி கீழே லாக் பண்ணலாம். ಒಬ್ಬರು ಮೇಲೆ ಟಿ ವಿ ಎಸ್ ಬೋಲ್ಟ್ ತಂದಿದೆ, ಒಂದು ಬೋಲ್ಟ್ ಹಾಕಿಲ್ಲ ನೀವು. ಐದು ಬೋಲ್ಟ್ ಬೇರೆ ನಾವು ಉள்ள ಬರೋಣ ಅಣ್ಣ. ನಾವು ಕೆಳಗಡೆಯಿಂದ ಕೊಂಚ ಹುಡು ಪರವಾಗಿಲ್ಲ ಹುಡು ಸುಧಾ ಅಲ್ಲಿ ಹಂಗೆ ಕೇಳು ನನಗೆ ಸರಿ ಬರಂಗ ಬಾಳ ಕೊಡಗಿದೆ ಆಪಲ್ ಇದೆ. போட்டா ரெண்டு தானே ரெடி அப்ரோட் பார்த்துருக்கோம். 15% உள்ள ಕಾಲು ಇಷ್ಟ ಅಡಿ ಒಳ್ಳೆ ಐಡಿಯಾ ಮಾಡಿದ್ವಿ ಬಿಡು ಹುಡುಗ ಸ್ವಲ್ಪ ಎತ್ತು ಒಂಚೂರು ಎತ್ತು ಹಂಗೆ ಹಂಗೆ ಇಟ್ಕೋ ಬಿಡು ಬಿಡು ಬಿಡ್ಲಾ? ಬಿಡು வருதம்மா? பிரச்சனை சரிங்க. நீங்கள் அந்த வீடியோ